ಆಕಾಶವಾಣಿ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಈ ಕುರಿತಂತೆ ಹಾಸನದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಸುಂದರೇಶನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ಪಶು ಸಂಗೋಪನಾ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಮತ್ತೆ ಉತ್ತೇಜನವನ್ನ ಮಾಡಲಿಕ್ಕೆ ಹಾಗೂ ಉದ್ಯಮಶೀಲತೆಯ ಅಭಿವೃದ್ಧಿಗಾಗಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈ ಕಾರ್ಯಕ್ರಮ ಏನು, ಈ ಕಾರ್ಯಕ್ರಮದ ಅಡಿಯಲ್ಲಿ ಏನೆಲ್ಲ ಮಾಡಬಹುದು, ಯಾರು ಮಾಡಬಹುದು ಮತ್ತು ಇದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿರ್ತಕ್ಕಂತಹ ಡಾಕ್ಟರ್ ಸುಂದರೇಶನ್ ಅವರು ನಮ್ಮೊಂದಿಗೆ ಇದ್ದಾರೆ. ಸುಂದರೇಶನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವಂಥದ್ದೇನಿದೆಯೋ ಇದರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಬೇಕು. ಈ ಕಾರ್ಯಕ್ರಮವನ್ನ ಯಾವ ಉದ್ದೇಶದಿಂದ ಪ್ರಾರಂಭ ಮಾಡಲಾಗಿದೆ? ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿ ಬರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಆಗಿದೆ. ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಪಶುಪಾಲನಾ ಮತ್ತು ಹೈನುಗಾರಿಕಾ ಇಲಾಖೆಯ ಕೆಳಗಡೆ ಒಂದು ರಚಿಸಲಾಗಿದೆ. ಆ ಮಿಷನ್ ಅಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮೀಣ ಕೋಳಿ ಸಾಕಾಣಿಕೆ ಸಂವರ್ಧನೆ, ಕುರಿಗಳ ಸಂವರ್ಧನೆ, ಮೇಕೆಗಳ ಸಂವರ್ಧನೆ, ಬ್ರೀಡಿಂಗ್ ಅಂತ ಹೇಳ್ತೀವಿ, ಹಂದಿಗಳ ಸಂವರ್ಧನೆ, ಸಾಕಾಣಿಕಾ ಘಟಕಗಳನ್ನ ಉತ್ತೇಜಿಸಬೇಕು ಅಂತ ಹೇಳಿ, ಹಾಗೇನೆ ರಸಮೇವು ಉತ್ಪಾದನಾ ಘಟಕಗಳು, ಮೇವು ಬ್ಲಾಕ್ಗಳು, ಮೇವು ಇಟ್ಟಿಗೆಗಳು ಅಂತ ಹೇಳ್ಬೋದು, ಆ ಬ್ಲಾಕ್ಗಳನ್ನ ತಯಾರಿಸತಕ್ಕಂಥ ಘಟಕಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಇನ್ನೊಂದು ಅದೇ ತರನೇ ಮೇವಿನಲ್ಲೇನೆ TMR ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲ ಮೇವು, ಪಶು ಆಹಾರ ಮತ್ತೆ ಖನಿಜ ಮಿಶ್ರಣ ಎಲ್ಲ ಒಳಗೊಂಡಂತ ಒಂದು TMR ಬ್ಲಾಕ್ಸ್ ಗಳನ್ನ ತಯಾರಿಸತಕ್ಕಂಥ ಘಟಕಗಳನ್ನ ಉತ್ತೇಜಿಸತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಧ್ಯೇಯೋದ್ದೇಶ ಏನಂದ್ರೆ ನಮ್ಮ ಗ್ರಾಮೀಣ ಭಾಗದ ಯುವಕರೇನಿದ್ದಾರೆ, ವಿದ್ಯಾವಂತರಾಗಬಹುದು, ಅವಿದ್ಯಾವಂತರಾಗಬಹುದು, ಅವನ್ನ ಸ್ವಯಂ ಸಕ್ರಿಯಗೊಳಿಸಿ ಪಶುಪಾಲನಾ ಚಟುವಟಿಕೆಗಳನ್ನ ಒಂದು ಉದ್ಯಮಶೀಲ ಕಾರ್ಯಕ್ರಮವಾಗಿ ಅವರು ತಕ್ಕೊಂಡು ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಸ್ಥಳೀಯವಾಗಿ ನಮ್ಮ ಪಶು ಸಂಗೋಪನೆಗೆ ಸಂಬಂಧಪಟ್ಟಂತ ಸಂಪನ್ಮೂಲಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದರಿಂದಾಗಿ ಕುರಿ, ಮೇಕೆ, ಕೋಳಿ, ಪಶು ಆಹಾರ, ಮೇವಿನಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಧ್ಯೇಯೋದ್ದೇಶ. ಮತ್ತೆ ಹಾಗೇನೆ ಈ ಕ್ಷೇತ್ರದಲ್ಲಿ ಉದ್ಯಮಶೀಲರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅವರು ಮಾಡಿ ಅದು ಉದ್ಯಮಶೀಲತೆಯನ್ನ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದು ಈ ಒಂದು ಯೋಜನೆ ಉದ್ದೇಶ. ಇದರಿಂದಾಗಿ ಮಾಂಸ, ಮೊಟ್ಟೆ ಮತ್ತೆ ಪಶು ಆಹಾರ, ಮೇವಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸೊ ಅದರ ಉತ್ಪಾದನೆ ಉತ್ತೇಜಿಸುವ ಮುಖಾಂತರ ನಾವು ಆತ್ಮನಿರ್ಭರತೆ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಹಕಾರಿ ಕೂಡ ಆಗುತ್ತೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಉದ್ದೇಶ. ಈ ಕಾರ್ಯಕ್ರಮದ ವೈಶಿಷ್ಟ್ಯತೆಗಳೇನು? ಈ ಕಾರ್ಯಕ್ರಮದಲ್ಲಿ ಏನಂದ್ರೆ ಯಾವುದೇ ಒಂದು ಈ ಪಶುಸಂಗೋಪನಾ ಚಟುವಟಿಕೆ ಅಂದ್ರೆ ನಾನು ಈಗ ಹೇಳ್ತೀನಿ ಯಾವುದೇ ಅದನ್ನ ತಗೊಳ್ಬಹುದು ಅಂತ ಹೇಳಿ. ಸೊ ಆ ಒಂದು ಚಟುವಟಿಕೆಯನ್ನ ಅವರು ಉದ್ಯಮಶೀಲ ಕಾರ್ಯಕ್ರಮವಾಗಿ ತಗೊಂಡ್ರೆ, ಒಂದು ಚಟುವಟಿಕೆಯಾಗಿ ತಗೊಂಡ್ರೆ ಅದಕ್ಕೆ 50% ಅಂದ್ರೆ ಯಾವ ಚಟುವಟಿಕೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿ 25 ಲಕ್ಷದಿಂದ 50 ಲಕ್ಷದವರೆಗೂ ಸಹಾಯಧನ ಅಥವಾ ಸಬ್ಸಿಡಿ ಇರುತ್ತೆ. ಸೊ ಈ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯಧನ ನೀಡತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿದೆ. ಅವ್ರು ಏನ್ ಯೋಜನಾ ವೆಚ್ಚ ಇರುತ್ತೆ ಅದರಲ್ಲಿ 50% ಚಟುವಟಿಕೆ ಆಧಾರಿತವಾಗಿ 25 ಲಕ್ಷದಿಂದ 50 ಲಕ್ಷ ತನಕ ಸಹಾಯಧನ ನೀಡಲಾಗುತ್ತೆ. ಸೊ ಇದು ಕಳೆದ ವರ್ಷದಿಂದನೇ ಈ ಒಂದು ಕಾರ್ಯಕ್ರಮ ಶುರುವಾಗಿದೆ. ಇದರಲ್ಲಿ ಏನಂದ್ರೆ ಒಂದು 10% ಮಾತ್ರ ಫಲಾನುಭವಿ ವಂತಿಗೆಯನ್ನು ನಿರೀಕ್ಷೆ ಮಾಡಲಾಗುತ್ತೆ. ಸೊ 10% 10% ಅವರು ಕೈಯಿಂದ ಒಂದು ಹಾಕಿದ್ರೆ ಸಾಕು ಬಂಡವಾಳ. ಸೊ ಉಳಿದಿದ್ದು 50% ಸಹಾಯಧನದ ಮುಖಾಂತರ ಬರುತ್ತೆ. ಸೊ ಇನ್ನು ಒಂದು 40% ಏನಿರುತ್ತೆ ಅದನ್ನ ಅವರು ಸಾಲದ ರೂಪದಲ್ಲಾದ್ರೂ ಅವರು ಬಂಡವಾಳ ಹೂಡಬಹುದು, ಇಲ್ಲ ಅಂದ್ರೆ ಸ್ವಂತ ಬಂಡವಾಳ ಇದ್ರೆ ಅವ್ರದೇ ದುಡ್ಡಿತ್ತು ಅಂತ ಹೇಳಿದ್ರೆ ಆ ಸ್ವಂತ ಬಂಡವಾಳ ಕೂಡ ಅವರು ಭರಿಸಿ ಈ ಕಾರ್ಯಕ್ರಮನ ಅವರು ತಗೊಳ್ಬಹುದು, ಚಟುವಟಿಕೆ ತಗೋಬಹುದು. ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಈ ಒಂದು ಯೋಜನೆಗೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ 10% ಅಂದ್ರೆ 1 ಲಕ್ಷ ಅವರು ಇನ್ವೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನ
5 ಲಕ್ಷದಷ್ಟು ನಮಗೆ ಸರ್ಕಾರದಿಂದ ಸಹಾಯಧನ ಬರುತ್ತೆ, ಇನ್ನೊಂದು 4 ಲಕ್ಷದಷ್ಟು ನಮಗೆ ಬ್ಯಾಂಕಿನ ಲೋನ್ ಕೂಡ ದೊರಕುತ್ತೆ. ಆ ತರದಲ್ಲಿ ಈ ಒಂದು ಯೋಜನೆಯನ್ನ ನಾವು ಕೈಗೊಳ್ಳಬಹುದು. ಯಾರ್ಯಾರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು? ಈ ಯೋಜನೆ ಲಾಭ ಅಂದ್ರೆ ಇವಾಗ ಯಾರೇ ಒಬ್ರು ವ್ಯಕ್ತಿ ಆಸಕ್ತಿ ಉಳ್ಳಂತವ್ರು, ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ, ಆಸಕ್ತಿ ಉಳ್ಳಂತ ಯಾವುದೇ ವ್ಯಕ್ತಿ ಕೂಡ ಇದನ್ನ ಲಾಭ ಪಡ್ಕೋಬಹುದು. ಅದ್ರ ಜೊತೆಗೆ ಸಂಸ್ಥೆಗಳು ಅಂದ್ರೆ ಈಗ ರೈತ ಉತ್ಪಾದಕ ಸಂಸ್ಥೆಗಳಿದೆ ನಮ್ಮಲ್ಲಿ ಸಾಕಷ್ಟು. ಸೊ ನಮ್ಮ ಪಶುಪಾಲನೆಯಲ್ಲೂ ಕೂಡ ರೈತ ಉತ್ಪಾದಕ ಸಂಸ್ಥೆಗಳಿದೆ. ಹಂದಿ ಸಾಕಾಣಿಕೆದಾರರ ಉತ್ಪಾದಕ ಸಂಸ್ಥೆ ಇದೆ, ಕುರಿ ಸಾಕಾಣಿಕೆದಾರದು, ಮೇಕೆ ಸಾಕಾಣಿಕೆದಾರದು, ಕೆಲವು ಕಡೆ ಕೋಳಿ ಸಾಕಾಣಿಕೆದಾರದು ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳಿದೆ. ಸೊ ಅವರು ಕೂಡ ಈ ಯೋಜನೆ ಲಾಭ ಪಡ್ಕೋಬಹುದು, ಅವರು ಕೂಡ ಅರ್ಜಿ ಸಲ್ಲಿಸಬಹುದು. ಅದೇ ತರ ಸ್ವಸಹಾಯ ತಂಡಗಳು ಅಂತ ನಮ್ಮಲ್ಲಿ ಏನಿದೆ, ಸೊ ಅವ್ರುಗಳು ಕೂಡ ಇದನ್ನ ಸಂಘದ ಮೂಲಕ ಅವರು ಕೂಡ ಅರ್ಜಿಗಳನ್ನ ಹಾಕಿ ಅವರು ಕೂಡ ಅದರ ಪ್ರಯೋಜನ ಪಡ್ಕೋಬಹುದು. ಇದ್ರ ಜೊತೆಗೆ ಜಂಟಿ ಹೊಣೆಗಾರಿಕೆ ಗುಂಪುಗಳು, ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸ್, JLGs ಅಂತ ಏನ್ ಹೇಳ್ತೀವಿ, ಒಂದು 5 ರಿಂದ 10 ಜನ ಏನ್ ಮಾಡ್ಕೊಂಡಿರ್ತಾರೆ, ಸ್ವಸಹಾಯ ತಂಡದ ರೀತಿನಲ್ಲೇ ಮಾಡಿರ್ತಾರೆ ಅದು. ಸೊ ಅವರು ಕೂಡ ಒಂದು ಉದ್ದೇಶ ಇಟ್ಕೊಂಡು ಮಾಡ್ಕೊಂಡಿರ್ತಾರೆ ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನ. ಸೊ ಅವ್ರು ಕೂಡ ಈ ಒಂದು ಯೋಜನೆ ಲಾಭ ಪಡ್ಕೋಬಹುದು. ಇದ್ರ ಜೊತೆಗೆ ಸೆಕ್ಷನ್ 8 ಕಂಪನೀಸ್ ಅಂತ ಬರುತ್ತೆ. ಅಂದ್ರೆ ಯಾವುದೇ ಲಾಭ ಇಲ್ಲದೆ ಯಾವುದೋ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಸ್ಥಾಪಿಸಲಾಗಿರ್ತಂತ ಕಂಪನಿಗಳಿರುತ್ತೆ. ಸೊ ಉದಾಹರಣೆಗೆ ಇನ್ಫೋಸಿಸ್ ಫೌಂಡೇಶನ್, ಟಾಟಾ ಫೌಂಡೇಶನ್, ರಿಲಯನ್ಸ್ ಫೌಂಡೇಶನ್ ಅಂತ ಕೆಲವು ಕೇಳಿರ್ಬೋದು ನೀವು. ಸೊ ಈ ತರ ಸಾಕಷ್ಟು ಒಂದು NGOಗಳು ಅಥವಾ ಅದನ್ನ ಸೆಕ್ಷನ್ 8 ಇದರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಸೆಕ್ಷನ್ 8 ಕಂಪನೀಸ್ ಅಂತ ಬರುತ್ತೆ. ಸೊ ಯಾವುದೇ ಲಾಭ ಇಟ್ಕೊಂಡು ಮಾಡ್ತಿರಲ್ಲ, ಅವರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ, ಅವರು ಕೂಡ ಈ ಒಂದು ಯೋಜನೆಯ ಅವ್ರು ಕೂಡ ಮಾಡ್ಕೋಬಹುದು. ಏನಂದ್ರೆ ಅವರು ತಮ್ಮ ಬರ್ತಕ್ಕಂತ ಆದಾಯನ ಅವರು ತಮ್ಮ ಸದಸ್ಯರಿಗೆ ಅಥವಾ ಷೇರುದಾರರಿಗೆ ನೀಡಬಾರದು, ಅದನ್ನ ಮತ್ತೆ ಇದೇ ಚಟುವಟಿಕೆನ ಉತ್ತೇಜಿಸಿಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು. ಅಂತವು ಸೆಕ್ಷನ್ 8 ಕಂಪನೀಸ್ ಅವ್ರು ಕೂಡ ಒಂದು ಈ ಕಾರ್ಯಕ್ರಮದ ಲಾಭವನ್ನ ಪಡ್ಕೋಬಹುದು. ಯಾವ್ಯಾವ ಈ ಪಶುಸಂಗೋಪನಾ ಚಟುವಟಿಕೆಗಳನ್ನ ಈ ಯೋಜನೆ ಅಡಿಯಲ್ಲಿ ಕೈಗೊಳ್ಳಬಹುದು? ಅದಕ್ಕೆ ಅಂದಾಜು ಎಷ್ಟು ಮೊತ್ತ ತಗಲುತ್ತೆ, ಎಷ್ಟು ಸಹಾಯಧನ ಸಿಗುತ್ತೆ, ಮತ್ತೆ ಎಷ್ಟು ನಮಗೆ ಸಾಲದ ಸೌಲಭ್ಯ ಸಿಗುತ್ತೆ? ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಎಲ್ಲಾ ಚಟುವಟಿಕೆಗೂ ಕೊಡ್ತಾರೆ, ಅದರಿಂದ ಸಹಾಯಧನ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು 4 ಕ್ಷೇತ್ರಗಳಿಗೆ ಈಗ ಸೀಮಿತ ಆಗಿದೆ. ಒಂದು ಗ್ರಾಮೀಣ ಕೋಳಿ ಅಭಿವೃದ್ಧಿ ಅಂತ ಹೇಳಿ, ನಾವು ನಾಟಿ ಕೋಳಿ ಅಂತ ಏನ್ ಹೇಳ್ತೀವಿ, ಸೊ ಆ ನಾಟಿ ಕೋಳಿ ಅಭಿವೃದ್ಧಿಗೆ ಒಂದು ಕಾರ್ಯಕ್ರಮ ಇದೆ. ಮತ್ತೊಂದು ಕುರಿ ಅಥವಾ ಮೇಕೆ ತಳಿ ಸಂವರ್ಧನಾ ಘಟಕಗಳನ್ನ ಸ್ಥಾಪಿಸೋದಕ್ಕೆ ಒಂದು ಕಾರ್ಯಕ್ರಮ ಇದೆ. ಮತ್ತೊಂದು ಹಂದಿ ತಳಿ ಸಂವರ್ಧನಾ ಘಟಕಗಳನ್ನ ಸ್ಥಾಪಿಸೋದಕ್ಕೆ ಅದಕ್ಕೊಂದು ಉತ್ತೇಜನ ಇದೆ. ಅದಾದ ನಂತರ ಮೇವಿಗೆ ಸಂಬಂಧಪಟ್ಟಕ್ಕೆ ರಸಮೇವು ಉತ್ಪಾದನಾ ಘಟಕ ಆಗ್ಬೋದು. ಸೊ ನಾನು ಆಗ್ಲೇ ಹೇಳ್ದಂಗೆ ಮೇವಿನ ಬ್ಲಾಕ್ಗಳು, ಇಟ್ಟಿಗೆಗಳಂತ ಹೇಳ್ತೀವಿ, ಫಾಡರ್ ಬ್ಲಾಕ್ಸ್ ಅಂತ, ಅದನ್ನ ತಯಾರು ಮಾಡತಕ್ಕಂತ ಘಟಕ ಆಗ್ಬೋದು. ಟೋಟಲ್ ಮಿಕ್ಸ್ಡ್ ರೇಷನ್ಸ್ ಅಂತ ಹೇಳ್ತೀವಿ, ಎಲ್ಲ ಒಂದು ಪಶುಹಾರ, ಮೇವು, ಖನಿಜ ಮಿಶ್ರಣ ಎಲ್ಲ ಹೊಂದಿರತಕ್ಕಂತ ಒಂದು ಬ್ಲಾಕ್ಸ್ ಗಳನ್ನ ತಯಾರು ಮಾಡತಕ್ಕಂತ ಘಟಕ ಆಗ್ಬೋದು. ಸೊ ಇದನ್ನ ಮೇವಿಗೆ ಸಂಬಂಧಪಟ್ಟಂಗೆ ಈ ಘಟಕಗಳನ್ನ ಮಾಡೋದಕ್ಕೆ, ಈ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಮಾತ್ರ ಇದರಲ್ಲಿ ಒಂದು ಸಹಾಯಧನ ಅಥವಾ ಒಂದು ಉತ್ತೇಜನ ಇದೆ. 4 ಗ್ರಾಮೀಣ ಕೋಳಿಗಳಿಗೆ ಸಂಬಂಧಪಟ್ಟ ಹಾಗೆ, ಕುರಿ ಮತ್ತೆ ಮೇಕೆಗೆ ಸಂಬಂಧಪಟ್ಟ ಹಾಗೆ, ಹಂದಿ ತಳಿ ಸಂವರ್ಧನೆಗೆ ಸಂಬಂಧಪಟ್ಟ ಹಾಗೆ, ಹಾಗೇನೆ ರಸಮೇವು, ಮೇವಿಗೆ ಸಂಬಂಧಪಟ್ಟ ಈ 4 ಕ್ಷೇತ್ರಗಳಲ್ಲಿ ಮಾತ್ರ ಒಂದು ಉತ್ತೇಜನ ನೀಡ್ತಕ್ಕಂತ ಆಗ್ತಾ ಇದೆ. ಇದರಲ್ಲಿ ಒಂದೊಂದನ್ನು ವಿವರವಾಗಿ ಹೇಳ್ಬೇಕಂತಂದ್ರೆ ಅದರಲ್ಲೆಲ್ಲ ಕನಿಷ್ಠವಾಗಿ ಇಷ್ಟು ಕೋಳಿಗಳು ಅಥವಾ ಇಷ್ಟು ಜಾನುವಾರುಗಳನ್ನ ಸಾಕ್ಬೇಕು ಅಂತ ಇರುತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಇದೊಂದು ಉದ್ಯಮಶೀಲತಾ ಕಾರ್ಯಕ್ರಮ. ಒಂದು ಎಂಟರ್ಪ್ರಿನರ್ ಆಗಿ ಅವರು ಅದ್ರಲ್ಲಿ ಬೆಳಿಬೇಕು, ಉದ್ಯಮಶೀಲರಾಗಿ ಬೆಳಿಬೇಕು ಅಂತ ದೊಡ್ಡ ಮಟ್ಟದಲ್ಲಿ ತಗೋಬೇಕಾದಂತ ಕಾರ್ಯಕ್ರಮ. ಸೊ ಹಾಗಾಗಿ ಮಿನಿಮಮ್ ಇಷ್ಟನ್ನ ಇಟ್ಕೋಬೇಕಾಗುತ್ತೆ ಕನಿಷ್ಠ ಪಕ್ಷ ಅಂತ ಎಲ್ಲ ನಿಗದಿ ಮಾಡಿರ್ತಾರೆ. ಸೊ ಈಗ ಗ್ರಾಮೀಣ ಕೋಳಿ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ 1,000 ದೇಶಿ ಕೋಳಿಗಳ ಒಂದು, ಅಂದ್ರೆ ತಾಯಿ ಕೋಳಿ ಫಾರ್ಮ್ ಅಂತ ಹೇಳ್ತೀವಿ, ಪೇರೆಂಟ್ ಬರ್ಡ್ಸ್ ಅಂತ, ತಾಯಿ ಕೋಳಿ ಫಾರ್ಮ್ ಅನ್ನ ಅವರು ಸ್ಥಾಪಿಸಬೇಕಾಗತ್ತೆ. ಕನಿಷ್ಠ ಪಕ್ಷ 1,000 ಇರಬೇಕು. ಅದ್ರ ಜೊತೆಗೆ ಅವರು ಹ್ಯಾಚರಿ ಘಟಕ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಕೋಳಿ ಮರಿಗಳು ಮೊಟ್ಟೆನ ಮರಿ ಮಾಡ್ತಾ ಇದ್ದಾಗೇನೆ ಮರಿಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥ ಘಟಕ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ. ಸೊ ಇದೆಲ್ಲದಕ್ಕೂ ಸೇರಿ ಚಟುವಟಿಕೆಯಲ್ಲಿ ಉತ್ತೇಜನ ನೀಡೋದಕ್ಕೆ ಒಂದು ಅವಕಾಶ ಇದೆ. ಸೊ ಒಂದು ಅಂದಾಜಾಗಿ ಹೇಳ್ಬೇಕು ಅಂದ್ರೆ, ಈ ತರ ಒಂದು ಗ್ರಾಮೀಣ ಕೋಳಿ ಅಭಿವೃದ್ಧಿ ಪೇರೆಂಟ್ ಬ್ರೀಡಿಂಗ್ ಫಾರ್ಮ್ ಅನ್ನ ಒಂದು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು 50 ರಿಂದ 60 ಲಕ್ಷ ಖರ್ಚಾಗಬಹುದು ಅಂತ ಅನ್ಕೊಳ್ಳುವ ಆಗತ್ತೆ ಈಗ ಇವತ್ತಿನ ಇದ್ರ ಪ್ರಕಾರ. ಸೊ ಈ ಒಂದು ಅಂದಾಜು 50 ರಿಂದ 60 ಲಕ್ಷ ಏನಾಗುತ್ತೆ, ಅದಕ್ಕೆ ಸಹಾಯಧನ ಬಂದು ಯೋಜನಾ ವೆಚ್ಚದ 50% ಅಂತ ಹೇಳಿದೆ. ಅರ್ಧ ಭಾಗದಷ್ಟು 25 ಲಕ್ಷ ಮ್ಯಾಕ್ಸಿಮಮ್, ಗರಿಷ್ಠ 25 ಲಕ್ಷ ಅದಕ್ಕೆ ಸಹಾಯಧನವನ್ನ ಸರ್ಕಾರದಿಂದ ನೀಡಲಾಗುತ್ತೆ. ಆದ್ರೆ ಇದಕ್ಕೆ ಒಂದು ಕನಿಷ್ಠ ಇಷ್ಟು ವಿಸ್ತೀರ್ಣ ಅಂತ ಬೇಕಾಗುತ್ತೆ, ಒಂದು ಜಮೀನ್ ಅಂದ್ರೆ ಈ ಶೆಡ್ಗಳು ಕಟ್ಟಬೇಕಾಗುತ್ತೆ ಅವರು. ಅಂತದಕ್ಕೆಲ್ಲ ಒಂದು ಕನಿಷ್ಠ ಪಕ್ಷ ಒಂದು 15 ರಿಂದ 20 ಗುಂಟೆ ಜಮೀನ್ ಬೇಕಾಗುತ್ತೆ ಅವರಿಗೆ. ಸೊ ಅದು ಇರಬೇಕು, ಅದನ್ನ ನೋಡ್ಕೋಬೇಕು ಅವರು. ಸೊ ಅದಿದ್ದವರು ಗ್ರಾಮೀಣ ಕೋಳಿ ಅಭಿವೃದ್ಧಿ ಉತ್ತೇಜನ ಮಾಡ್ತಕ್ಕಂಥ ಚಟುವಟಿಕೆಯಲ್ಲಿ ಕನಿಷ್ಠ ಪಕ್ಷ 1,000 ದೇಶಿ ಮಾತೃ ಕೋಳಿ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಯೋಜನೆಯಲ್ಲಿ ಗರಿಷ್ಠವಾಗಿ 25 ಲಕ್ಷ ತನಕ
ಸಹಾಯಧನದ ಸೌಲಭ್ಯ ಇದೆ. ಸೊ ಅದೇ ತರ ಕುರಿ ಅಥವಾ ಮೇಕೆ ತಳಿ ಸಂವರ್ಧನಾ ಘಟಕ ಎರಡರಲ್ಲಿ ಯಾವ್ದನ್ನಾದ್ರೂ ಮಾಡಬಹುದು. ತಳಿ ಸಂವರ್ಧನಾ ಘಟಕವನ್ನು ಸ್ಥಾಪಿಸೋದು ಅಂದ್ರೆ ಬ್ರೀಡಿಂಗ್ ಯೂನಿಟ್ಸ್. ಸೊ ಅಂದ್ರೆ ಅವರು ಒಂದಷ್ಟು ಹೆಣ್ಣು ಕುರಿಗಳು ಗಂಡು ಕುರಿಗಳನ್ನ ಇಟ್ಟುಕೊಂಡು ತಳಿ ಸಂವರ್ಧನೆ ಮಾಡಿ ಒಂದು ಉತ್ತಮ ತಳಿಯ ಕುರಿ ಮರಿಗಳು ಅಥವಾ ಮೇಕೆ ಮರಿಗಳು ನಮ್ಮ ಸ್ಥಳೀಯ ರೈತರಿಗೆ ಲಭ್ಯ ಆಗೋ ತರ ಮಾಡ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ. ಸೊ ಅದರಲ್ಲಿ ಒಂದು ನೋಡಿ 4 ವಿವಿಧ ಘಟಕಗಳನ್ನ ಸ್ಥಾಪಿಸ್ಕೋಬಹುದು. ಒಂದು ಕನಿಷ್ಠ ಪಕ್ಷ ಅಂದ್ರೆ 100+5 100 ಹೆಣ್ಣು 5 ಗಂಡು ಕುರಿಗಳ ಘಟಕ. ಅದು ಬಿಟ್ಟರೆ 200+10 ಅಂದ್ರೆ 200+10. ಸೊ 200 ಹೆಣ್ಣು 10 ಗಂಡು ಆ ತರದ್ದು. ಅದು ಬಿಟ್ಟರೆ 300 15, 400 ಮತ್ತೆ 20, ಹಾಗೆ 500 ಮತ್ತೆ 25. ಸೊ ಹಾಗೆ ಕನಿಷ್ಠ ಪಕ್ಷ 100ರಿಂದ ಹಿಡಿದು 500 ತನಕ 100 ಹೆಚ್ಚಿಸಿಕೊಂಡು ಯಾವ್ದಾದ್ರು ಅವ್ರಿಗೆ ಅವರ ಅನುಕೂಲಕ್ಕೆ ಅಥವಾ ಸಾಮರ್ಥ್ಯಕ್ಕೆ ತಕ್ಕಂತೆ ಮಿನಿಮಮ್ 100 ಕನಿಷ್ಠ 100 ಕುರಿನ ಅಥವಾ ಮೇಕೆನ ಸಾಕಾಣಿಕೆ ಮಾಡಬೇಕಾಗುತ್ತೆ ಅಂದ್ರೆ ಸಂವರ್ಧನೆಗೆ. ಸೊ ಆ ತರ ಒಂದು ಉಪಯೋಗಿಸ್ಕೊಂಡವರು ಆ ಒಂದು ಘಟಕಗಳನ್ನ ಸ್ಥಾಪಿಸಬಹುದು. ಸೊ ಇದಕ್ಕೆ ಈಗ ಒಂದು 100 ಕುರಿಗಳದ್ದು ಅಥವಾ ಮೇಕೆದು ತಳಿ ಸಂವರ್ಧನಾ ಘಟಕ ಮಾಡ್ತೀವಿ ಅಂದ್ರೆ ಒಂದು 20 ಲಕ್ಷ ಖರ್ಚು ಬರ್ಬೋದು. ಅದರಲ್ಲಿ ಗರಿಷ್ಠ ಒಂದು 10 ಲಕ್ಷದಷ್ಟು ಅವರಿಗೆ ಸಹಾಯಧನ ಸಿಗಬಹುದು. ಇದನ್ನ ಆಮೇಲೆ ಅವ್ರಿಗೆ ಇದೇನಂದ್ರೆ ಈ ಕುರಿ ಮತ್ತೆ ಮೇಕೆ ತಳಿ ಸಂವರ್ಧನಾ ಘಟಕಕ್ಕೆ ಅವ್ರಿಗೆ ಕನಿಷ್ಠ ಪಕ್ಷ ಜಮೀನು ಅಂತ ಇರಬೇಕು. ಯಾಕೆ ಅಂದ್ರೆ ಮೇವು ಬೇರೆಯವ್ರ ಮೇಲೆ ಅವರು ಅವಲಂಬಿತ ಆಗಬಾರದು. ಹಂಗಾಗಿ ಅವರೇ ಒಂದು ಮೇವು ಪೂರೈಸಿಕೊಳ್ಳೋ ಒಂದು ದೃಷ್ಟಿಯಿಂದ ಕನಿಷ್ಠ ಪಕ್ಷ ಒಂದು 100 ಕುರಿದು ಅವ್ರ ಘಟಕ ಸ್ಥಾಪಿಸ್ತಾ ಇದ್ದಾರೆ ಅಂದ್ರೆ 1 ಎಕರೆ ಜಮೀನು ಇರಬೇಕಾಗತ್ತೆ ಅವ್ರ ಹತ್ರ. 200 ಕುರಿ ಅಂದ್ರೆ 2 ಎಕರೆ, ಆ ತರ 500 ಕುರಿ ಅಂದ್ರೆ 5 ಎಕರೆ. ಈ ತರ ಅಷ್ಟು ಮೇವಿಗೆ ಅಂತಾನೆ ಶೆಡ್ಗೆ ಜಾಗ ಬಿಟ್ಟು ಮೇವಿಗೆ ಅಂತಾನೆ ಅಷ್ಟು ಕನಿಷ್ಠ ಪಕ್ಷ ಜಮೀನು ಅವ್ರ ಹತ್ರ ಇರಬೇಕಾಗತ್ತೆ. ಇನ್ನು ಶೆಡ್ಗೆ ಅಂತೇಳಿ ಸ್ವಲ್ಪ ಇದು ಬೇಕಾಗುತ್ತೆ. ಈಗ ಒಂದು 500 ಕುರಿ ಸಾಕೋದಕ್ಕೆ ಒಂದು 15ರಿಂದ 20 ಗುಂಟೆ ಜಮೀನ್ ಬೇಕಾಗುತ್ತೆ ಅಂದ್ರೆ ಶೆಡ್ ಗಿಡ್ಡು ಎಲ್ಲ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ. ಸೊ ಅದು ನಿಮ್ಗೆ ಎಕ್ಸ್ಟ್ರಾ ಅದು ಬೇಕಾಗುತ್ತೆ. ಅದ್ರ ಜೊತೆಗೆ 100ಕ್ಕೆ 1 ಎಕರೆ ತರ ಮೇವು ಬೆಳೆಯೋದಕ್ಕೆ ಅಂತಾನೆ ಇರಬೇಕಾಗತ್ತೆ ಅವ್ರ ಹತ್ರ. ಸೊ ಈ ತರ ಒಂದು ಜಮೀನು ಕನಿಷ್ಠ ಪಕ್ಷ ಅವ್ರು ಇಟ್ಕೊಂಡಿದ್ರೆ ಈ ಒಂದು ಯೋಜನೆಗೆ ಅವರು ಅರ್ಹರಾಗ್ತಾರೆ. ಅದೇ ಈಗ ಅವ್ರಿಗೆ 500 ಕುರಿ ಸಾಕ್ತಾರೆ ಅಂದ್ರೆ 1 ಕೋಟಿ ತನಕ ಯೋಜನಾ ವೆಚ್ಚ ಆಗ್ಬೋದು. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಗರಿಷ್ಠವಾಗಿ 50 ಲಕ್ಷ ತನಕ ಅವರಿಗೆ ಸಹಾಯಧನದ ಸೌಲಭ್ಯ ಇದರಲ್ಲಿದೆ. ಸೊ ಅವರು 1 ಕೋಟಿ ಅಥವಾ 1 ಕೋಟಿ 10 ಲಕ್ಷ ಈ ತರ ಏನಾದ್ರು ಯೋಜನಾ ವೆಚ್ಚ ಬಂದ್ರೆ 50 ಲಕ್ಷ ತನಕ ಅವರಿಗೆ ಸಹಾಯಧನ ಗರಿಷ್ಠವಾಗಿ ಸಿಗುತ್ತೆ. ಸೊ ಇದಕ್ಕೆ ಅದ ನಂತರ ಹಂದಿ ತಳಿ ಸಂವರ್ಧನಾ ಘಟಕಕ್ಕೆ ಬಂದ್ರೆ ಅದರಲ್ಲಿ 2 ತರದ ಘಟಕಗಳನ್ನ ಸ್ಥಾಪಿಸಬಹುದು. ಒಂದು 50 ಮಿನಿಮಮ್ ಹೆಣ್ಣಂದಿ 5 ಗಂಡಂದಿಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥ 50+5 ಅಥವಾ 100+10. ಸೊ ಕನಿಷ್ಠ 50 ಅಥವಾ ಕನಿಷ್ಠ 100 2 ಘಟಕಗಳನ್ನ ಮಾಡಬಹುದು. ಇದಕ್ಕೂ ಅಷ್ಟೇನೆ ಈಗ ನೀವು 100 ಹಂದಿದು ತಳಿ ಸಂವರ್ಧನಾ ಘಟಕ ಮಾಡ್ತೀರಿ ಅಂದ್ರೆ 60 ಲಕ್ಷ ಅದಕ್ಕೆ ಅಂದಾಜು ಖರ್ಚು ಬರಬಹುದು. ಅದಕ್ಕೆ ಗರಿಷ್ಠ 30 ಲಕ್ಷದವರೆಗೂ ಸಬ್ಸಿಡಿ ಇದೆ. ಒಂದು ವೇಳೆ ಅವರು 60 ಲಕ್ಷಕ್ಕಿಂತ ಜಾಸ್ತಿ ಮಾಡಿದ್ರು ಕೂಡ 30 ಲಕ್ಷಕ್ಕೆ ಸಬ್ಸಿಡಿ ಸೀಮಿತ ಆಗುತ್ತೆ. ಸೊ ಅದೇ ತರನೇ ಒಂದು 50 ಹಂದಿಗಳ ತಳಿ ಸಂವರ್ಧನಾ ಘಟಕ ಮಾಡಿದ್ರೆ ಅವ್ರಿಗೆ ಕನಿಷ್ಠ ಪಕ್ಷ 30 ಲಕ್ಷ ಅವ್ರಿಗೆ ಯೋಜನಾ ವೆಚ್ಚ ಬರಬಹುದು. 15 ಲಕ್ಷ ಅವ್ರಿಗೆ ಸಹಾಯಧನ ಸೌಲಭ್ಯ ಸಿಗಬಹುದು. ಇದಕ್ಕೂ ಅಷ್ಟೇ ನೀವು 100 ಹಂದಿ ಮಾಡ್ತೇವೆ ಅಂದ್ರೆ ಒಂದು ಅಂದಾಜು 1.25 ರಿಂದ 1.5 ಎಕರೆಯಷ್ಟು ಜಾಗ ಬೇಕಾಗಬಹುದು ಅವರಿಗೆ. ಅದನ್ನ ಅವ್ರ ಶೆಡ್ಗಳ ಯಾವ ರೀತಿ ನಿರ್ಮಾಣ ಮಾಡ್ತಾರೆ ಅನ್ನೋದ್ರ ಮೇಲೆ ಅಷ್ಟು ಜಮೀನ್ ಇದೆಯಾ ಅಂತ ನೋಡ್ಕೊಂಡು ಅವರು ಮುಂದುವರಿಬೇಕಾಗತ್ತೆ. ಇನ್ನು ಕೊನೆಯದಾಗಿ ರಸಮೇವು ಉತ್ಪಾದನಾ ಘಟಕ ಅಂತ ಅಥವಾ ಮೇವಿನ ಬ್ಲಾಕ್ಗಳನ್ನ ತಯಾರಿಕೆ ಮಾಡ್ತಕ್ಕಂಥ ಘಟಕ ಅಥವಾ ನಾನು ಆಗ್ಲೇ ಹೇಳಿದೆ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಒಂದು ಸಂಪೂರ್ಣ ಪಶು ಆಹಾರ ಇಟ್ಟಿಗೆಗಳು ಅಥವಾ ಬ್ಲಾಕ್ಸ್ ನ ತಯಾರು ಮಾಡತಕ್ಕಂಥ ಘಟಕ. ಈ ತಯಾರಿಕಾ ಘಟಕಗಳನ್ನ ಅಥವಾ ಉತ್ಪಾದಕ ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಕೂಡ ಅದಕ್ಕೆ ಸಹಾಯಧನದ ಸೌಲಭ್ಯ ಇದೆ. ಆದ್ರೆ ಅದರಲ್ಲಿ ಮಿನಿಮಮ್ ಇಷ್ಟು ಉತ್ಪಾದನೆ ಮಾಡಬೇಕು ಅಂತ ಇರುತ್ತೆ. ಈಗ ರಸಮೇವಾದ್ರೆ ವಾರ್ಷಿಕವಾಗಿ 2000ರಿಂದ 2500 ಮೆಟ್ರಿಕ್ ಟನ್ ಅಷ್ಟು ರಸಮೇವು ಉತ್ಪಾದನೆ ಮಾಡಬೇಕಾಗತ್ತೆ. ಅವರು ಒಂದು ತಿಂಗಳಿಗೆ ಒಂದು 200 ಟನ್ ಅಷ್ಟು ಉತ್ಪಾದನೆ ಮಾಡಬೇಕಾಗತ್ತೆ. ವಾರಕ್ಕೊಂದು 50 ಟನ್ ಹಿಂಗೆಲ್ಲ ಬರಬಹುದು. ಸೊ ಈ ಒಂದು ಅಂದಾಜಿನಲ್ಲಿ ಅವರು ಉತ್ಪಾದನೆ ಮಾಡಬೇಕಾಗತ್ತೆ. ಇದರಲ್ಲಿ 1 ಕೋಟಿ ತನಕ ಅಂದ್ರೆ 100 ಲಕ್ಷ ತನಕ ಅವರಿಗೆ ಒಂದು ಯೋಜನಾ ವೆಚ್ಚ ಬಂದ್ರೆ ಒಂದು ಘಟಕದ ವೆಚ್ಚ ಆದ್ರೆ ಅದರಲ್ಲಿ ಗರಿಷ್ಠವಾಗಿ 50 ಲಕ್ಷ ತನಕ ಅವರಿಗೆ ಸಹಾಯಧನದ ಸೌಲಭ್ಯ ಸಿಗುತ್ತೆ. ಸೊ ಅದೇ ತರನೇ ಬೇರೆ ಘಟಕಗಳಿಗೂ ಅಷ್ಟೇ ನೀವು ಫಾಡ್ರೋ ಬ್ಲಾಕ್ಸ್ ಅಂತ ಹೇಳಿದ್ರೆ ಮೇವು ಬ್ಲಾಕ್ಗಳು ಮಾಡೋದು, ಮೇವಿನ ಇಟ್ಟಿಗೆ ಅಥವಾ ಟೋಟಲ್ ಮಿಕ್ಸ್ಡ್ ರೇಷನ್ ಅಥವಾ ಸಂಪೂರ್ಣ ಪಶು ಆಹಾರ ಏನು ಇಟ್ಟಿಗೆ ಮಾಡ್ತಾರೆ ಅದಕ್ಕೂ ಕೂಡ ಅಷ್ಟೇ ಅವ್ರೇನು ಯೋಜನಾ ವೆಚ್ಚ ಇರುತ್ತೆ ಅದೆಲ್ಲ 50%, ಗರಿಷ್ಠ 50 ಲಕ್ಷ. 50 ಲಕ್ಷಕ್ಕೆ ಮೀರಿದಾಗೆ ಅವರಿಗೆ ಸಹಾಯಧನ ಸೌಲಭ್ಯ ಇದೆ. ಅಂದ್ರೆ ಇಷ್ಟು ಒಂದು ಚಟುವಟಿಕೆಗೆ ಈ ಒಂದು ಯೋಜನೆಯಲ್ಲಿ ಉತ್ತೇಜನ ನೀಡಲಾಗುತ್ತೆ. ಸಹಾಯಧನ ನೀಡೋದ್ರ ಮುಖಾಂತರ, ತಾಂತ್ರಿಕ ಸಲಹೆ ನೀಡೋದ್ರ ಮುಖಾಂತರ ಒಂದು ಈ ಯೋಜನೆಯಡಿ ಅವರಿಗೆ ಸೌಲಭ್ಯ ಸಿಗುತ್ತೆ. ಹೀಗೆ ಗ್ರಾಮೀಣ ಕೋಳಿ ಅಭಿವೃದ್ಧಿ ಆಗ್ಬಹುದು, ಕುರಿ ಮತ್ತೆ ಮೇಕೆಯ ಸಂವರ್ಧನೆ ಆಗ್ಬಹುದು, ಹಂದಿ ತಳಿ ಸಂವರ್ಧನೆ ಆಗ್ಬಹುದು ಮತ್ತು ಮೇವು, ರಸಮೇವು ಅಥವಾ ಮೇವಿನ ಇಟ್ಟಿಗೆಗಳು, ಇಷ್ಟು ಚಟುವಟಿಕೆಗಳನ್ನ ಮಾಡಲಿಕ್ಕೆ ಇಲ್ಲಿ ಅನುಕೂಲವನ್ನ ಮಾಡಿಕೊಡ್ಲಾಗುತ್ತೆ. ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಹೇಗೆ ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ?
ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಆನ್ಲೈನ್ ನಲ್ಲಿ ಸಲ್ಲಿಸಬೇಕು. ಅದರದ್ದು ವಿವರ ಆಮೇಲೆ ಹೇಳ್ತೀನಿ. ಅದಕ್ಕೆ ಮುಂಚೆ ಕನಿಷ್ಠ ಪಕ್ಷ ಕೆಲವು ದಾಖಲಾತಿಗಳನ್ನ ಅವರು ಒದಗಿಸಬೇಕಾಗತ್ತೆ. ಅದು ಯಾವ್ದಪ್ಪ ಅಂದ್ರೆ ಈಗ ಯಾವುದೇ ಒಂದು ಯೋಜನೆಗೆ ನಿಮ್ಗೆ ಗುರುತಿನ ಪುರಾವೆ ಬೇಕೇ ಬೇಕು, ಐಡೆಂಟಿಟಿ ಪ್ರೂಫ್. ಸೊ ಅದು ಆಧಾರ್ ಕಾರ್ಡ್ ಆಗ್ಬೋದು, ಮತದಾರರ ಚೀಟಿ ಆಗ್ಬೋದು, ಪಾನ್ ಕಾರ್ಡ್ ಆಗ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಚಾಲನಾ ಪರವಾನಗಿ ಆಗ್ಬೋದು. ಈ ತರ ಗುರುತಿನ ಪುರಾವೆ ಬೇಕು. ಮತ್ತೆ ಪಾನ್ ಕಾರ್ಡ್, ಸೊ ನೀವು ಆದಾಯ ತೆರಿಗೆ ಇಲಾಖೆಯಿಂದ ಪಡೆದಿರ್ತಕ್ಕಂಥ ಒಂದು ಪಾನ್ ಕಾರ್ಡ್ ಆಗ್ಬಹುದು. ಆಮೇಲೆ ಒಂದು ವಿಳಾಸದ ಪುರಾವೆ, ಯಾವ ಒಂದು ವಿಳಾಸದಲ್ಲಿ ವಾಸ ಮಾಡ್ತಿದ್ದಾರೆ ಅದ್ರದ್ದೊಂದು ಪುರಾವೆ. ಅದಕ್ಕೂ ಅಷ್ಟೇ ನೀವು ಆಧಾರ್ ಕಾರ್ಡ್ ನೀಡಬಹುದು, ಮತದಾರರ ಚೀಟಿ ನೀಡಬಹುದು, ಪಾನ್ ಕಾರ್ಡ್ ನೀಡಬಹುದು, ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೂಡ ಹಾಕಬಹುದು, ಅಥವಾ ಬ್ಯಾಂಕ್ ಪಾಸ್ಬುಕ್ ಒಂದು ಜೆರಾಕ್ಸ್ ಪ್ರತಿ ಕೂಡ ಅದಕ್ಕೆ ಆಗುತ್ತೆ. ಸೊ ಅದು ಆಮೇಲೆ ಅದ್ರ ಜೊತೆಗೆ ಒಂದು ಯಾರು ಫಲಾನುಭವಿ ಇದ್ದಾರೆ ಅರ್ಜಿದಾರರು ಅವ್ರದ್ದೊಂದು ಭಾವಚಿತ್ರ ಅಂದ್ರೆ ಪಾಸ್ಪೋರ್ಟ್ ಅಳತೆ ಒಂದು ಫೋಟೋ ಬೇಕಾಗುತ್ತೆ. ಅದಾದ್ಮೇಲೆ ಅವ್ರದ್ದು ಉಳಿತಾಯ ಖಾತೆ ಇರಬೇಕಾಗತ್ತೆ. ಆ ಉಳಿತಾಯ ಖಾತೆದು 6 ತಿಂಗಳು ಇತ್ತೀಚಿನ 6 ತಿಂಗಳದು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್. ಸೊ ನಿಮ್ಗೆ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಕೊಡ್ತಾರ ಅವರು. ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನ ಅವ್ರು ನೀಡಬೇಕಾಗತ್ತೆ. ಅದಾದ್ಮೇಲೆ ಕ್ಯಾನ್ಸಲ್ಡ್ ಚೆಕ್ ಕೊಡಬೇಕು. ಚೆಕ್ ಅನ್ನ ಕ್ಯಾನ್ಸಲ್ ಮಾಡಿ ಆ ಚೆಕ್ ಅನ್ನ ನೀಡಬೇಕಾಗತ್ತೆ. ಆಮೇಲೆ ಬ್ಯಾಂಕ್ ಮ್ಯಾಂಡೇಟ್ ಫಾರ್ಮ್ ಅಂತ ಬರುತ್ತೆ, ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ಗೆ ಬ್ಯಾಂಕ್ ಮ್ಯಾನೇಜರ್ ಸೈನ್ ಹಾಕಿ ಕೊಡ್ತಾರೆ. ನಮ್ಮಲ್ಲಿ ಈ ತರ ಒಂದು ಅಕೌಂಟ್ ಇದೆ, ಇವ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿ ಅದಕ್ಕೆ ಒಂದು ಬ್ಯಾಂಕ್ ವ್ಯವಸ್ಥಾಪಕರು ಸೈನ್ ಹಾಕಿ ಕೊಡ್ತಾರೆ. ಆ ಬ್ಯಾಂಕ್ ಮ್ಯಾಂಡೇಟ್ ಫಾರ್ಮ್ ಅನ್ನ ಅವರು ಪಡಿಬೇಕಾಗತ್ತೆ. ಅದಾದ್ಮೇಲೆ ಅವರು, ನಾನು ಆಗ್ಲೇ ಹೇಳಿದೆ ಮೊದಲು, ಅವ್ರ ಹತ್ರ ಅಷ್ಟು ಜಮೀನ್ ಇದೆಯಾ ಅಂತ ನೋಡ್ಕೋಬೇಕು ಒಂದು ಘಟಕ ಸ್ಥಾಪನೆ ಮಾಡೋದಕ್ಕೆ. ಅದು ಅವ್ರ ಸ್ವಂತದ್ದೇ ಆಗಿರ್ಬೇಕು ಅಂತ ಏನಿಲ್ಲ, ಸ್ವಂತದ್ದಾಗಿರ್ಬೋದು, ಇಲ್ಲ ಅವ್ರ ಮನೆಯ ತಂದೆ ಹೆಸರಲ್ಲೋ, ತಾಯಿ ಹೆಸರಲ್ಲೋ, ಹೆಂಡತಿ ಹೆಸರಲ್ಲೋ, ಅಣ್ಣನ ಹೆಸರ ಇದ್ರೆ ಅದನ್ನು ಕೂಡ ಅವರು ಮಾಡಬಹುದು. ಆದ್ರೆ ಅದಕ್ಕೆ ಅವರು ಲೀಸ್ ಹಾಕೋಬೇಕಾಗತ್ತೆ, ಅಂದ್ರೆ ಭೋಗ್ಯಕ್ಕೆ ಪಡಿಬೇಕಾಗತ್ತೆ. ಆ ಲೀಸ್ ಅಗ್ರಿಮೆಂಟ್ ಅನ್ನ ಮಾಡಿಸ್ಕೋಬೇಕಾಗತ್ತೆ, ಅಥವಾ ಬಾಡಿಗೆ ಕರಾರು ಪತ್ರನ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನ ಅವರು ಅದಕ್ಕೆ ಪುರಾವೆ ಕೊಡಬೇಕಾಗತ್ತೆ. ಸ್ವಂತದ್ದಾದ್ರೆ ಅವರು RTC ಅವ್ರ ಹೆಸರಿನಲ್ಲೇ ಇರುತ್ತೆ, ಅದನ್ನ ಕೊಟ್ರೆ ಆಯ್ತು. ಸ್ವಂತದ್ದಲ್ಲ ಅಂತ ಹೇಳಿದ್ರೆ ಅದು ಯಾರ ಹೆಸರಿರುತ್ತೋ ಅವ್ರಿಗೆ ಅವ್ರ ಹತ್ರ ಲೀಸ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ, ಭೋಗ್ಯದ ಕರಾರು ಅಥವಾ ಬಾಡಿಗೆ ಕರಾರನ್ನ ಮಾಡ್ಕೊಂಡು ಅವರ ಪಹಣಿ ಕೂಡ ಅಥವಾ RTCನ ಕೂಡ ಕೊಡಬೇಕಾಗತ್ತೆ. ಮತ್ತೆ ಕರಾರು ಪತ್ರ ಕೂಡ ನೀಡಬೇಕಾಗತ್ತೆ. ಅದಾದ್ಮೇಲೆ ಅವರು ಶೈಕ್ಷಣಿಕ ದಾಖಲಾತಿಗಳು ಏನು ಇಷ್ಟೇ ಮಿನಿಮಮ್ ಕನಿಷ್ಠ ವಿದ್ಯಾರ್ಥಿ ಅಂತ ಏನಿಲ್ಲ, ಆದ್ರೆ ಅವ್ರು ಏನು ಶೈಕ್ಷಣಿಕ ಅರ್ಹತೆ ಹೊಂದಿದ್ದಾರೆ ಅದರ ದಾಖಲಾತಿನ ಅವರು ನೀಡಬೇಕಾಗತ್ತೆ. ಆಮೇಲೆ ಯಾವುದೇ ಒಂದು ಚಟುವಟಿಕೆ ಕೈಗೊಳ್ಳಬೇಕು ಅಂದ್ರೆ ಅನುಭವ ಅಥವಾ ತರಬೇತಿ ಬಹಳ ಮುಖ್ಯ. ಏನು ಎಲ್ಲಿಂದನೋ ಬೇರೆ ಎಲ್ಲೋ ಒಂದು ಸಿಟಿನಲ್ಲೋ ಮತ್ತೊಂದು ಕಡೆನೋ ಎಲ್ಲೋ ಇದಕ್ಕಿದ್ದಾಗೆ ಕೆಲವ್ರಿಗೆ ಆಸಕ್ತಿ ಬರುತ್ತೆ ಮಾಡಬೇಕು ಅಂತ, ಅನುಭವ ಇರಲ್ಲ, ತಿಳುವಳಿಕೆ ಇರಲ್ಲ, ಜ್ಞಾನ ಇರಲ್ಲ. ಸೊ ತಕ್ಷಣ ಅವ್ರು ಮಾಡ್ಕೊಂಡಾಗ ನಷ್ಟಗಳನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ತರಬೇತಿ ಪಡೆದಿರತಕ್ಕಂಥ ಪ್ರಮಾಣ ಪತ್ರಗಳು, ಅನುಭವ ಇದ್ರೆ ಆಲ್ರೆಡಿ ಅವರಿಗೆ ಅದನ್ನ ಸಾಕಾಣಿಕೆನಲ್ಲಿ, ಬ್ರೀಡಿಂಗ್ ನಲ್ಲಿ, ತಳಿ ಸಂವರ್ಧನೆಯಲ್ಲಿ ಅದರದೊಂದು ಅನುಭವ ಪ್ರಮಾಣ ಪತ್ರವನ್ನ ಕೂಡ ಅವರು ನೀಡಬೇಕಾಗತ್ತೆ. ಅದಾದ್ಮೇಲೆ ಈಗ ತರಬೇತಿ ಇಲ್ಲ ಅಂದ್ರೆ ಅವರು ಆಯ್ಕೆ ಆದಂತವ್ರಿಗೆ ತರಬೇತಿ ಕೊಡೋ ಅಂತ ವ್ಯವಸ್ಥೆ ಇರುತ್ತೆ. ಖಂಡಿತ. ಈಗ ನಮ್ಮಲ್ಲೇನೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ತರಬೇತಿ ಕೇಂದ್ರ ಅಂತ ಇದೆ, ಸಂತೆಪೇಟೆ ವೃತ್ತದ ಹತ್ರ, ಸಂತೆಪೇಟೆ ಸರ್ಕಲ್ ಹತ್ರ ಒಂದಿದೆ, ಟ್ರೈನಿಂಗ್ ಸೆಂಟರ್ ಇದೆ. ಸೊ ಅವರಲ್ಲಿ ಬಂದು ಅವರ ಹೆಸರನ್ನ ದಾಖಲು ಮಾಡಿ ಹೋದ್ರೆ ಅವ್ರಿಗೆ ಪ್ರತಿ ತಿಂಗಳು ಅಲ್ಲಿ ತರಬೇತಿ ನಡೀತಿರುತ್ತೆ. ಸೊ ಯಾರಿಗೆ ಅವ್ರಿಗೆ ಕುರಿ ಸಾಕಾಣೆ ಬಗ್ಗೆನೋ, ಮೇಕೆ ಸಾಕಾಣಿಕೆ ಬಗ್ಗೆನೋ, ಕೋಳಿ ಸಾಕಾಣಿಕೆನೋ ಎಲ್ಲಾ ತರಬೇತಿಗಳು ನಡೀತಿರುತ್ತೆ. ಅಲ್ಲಿ ಅವ್ರು ಬಂದು ಹೆಸರನ್ನ ಬರ್ಸ್ಕೊಂಡು ಹೋದ್ರೆ ಅವ್ರಿಗೆ ಅವರೇ ತರಬೇತಿ ಇದ್ದಾಗ ಅವ್ರಿಗೆ ಫೋನ್ ಮಾಡಿ ತಿಳಿಸಿ ಮಾಡುತ್ತೆ. ಅಥವಾ ನೀವು ಹೋಗಿ ಹೇಳಿದ್ರೆ ಡೇಟ್ಗಳು ಹೇಳ್ತಾರೆ, ಇಂದಿನ ದಿನಾಂಕದಲ್ಲಿ ಅದನ್ನ ಪೇಪರ್ ನಲ್ಲಿ ಕೂಡ ಬರ್ತಿರುತ್ತೆ, ನ್ಯೂಸ್ ಪೇಪರ್ ನಲ್ಲೂ ಆಕಾಶವಾಣಿಲೂ ಬರ್ತಿರುತ್ತೆ ದಿನಾಂಕಗಳು. ಅವಾಗ ತಿಳ್ಕೊಂಡು ಹೋಗ್ಬೋದು. ಇಲ್ಲ ನೀವು ಆ ಕೇಂದ್ರದ ತರಬೇತಿ ಕೇಂದ್ರಕ್ಕೆ ನೀವು ಹೆಸರು ನೋಂದಾಯಿಸ್ಕೊಂಡಿದ್ರೆ ಅವರೇ ನಿಮ್ಗೆ ತಿಳಿಸ್ತಾರೆ, ಅವಾಗ ಬಂದು ತರಬೇತಿನ ಪಡ್ಕೋಬಹುದು. ಪ್ರತಿ ತಿಂಗಳು ಸಾಮಾನ್ಯ ನಡೆಯುತ್ತೆ. ಸೊ 1 ತಿಂಗಳು 2 ತಿಂಗಳೊಳಗಡೆ ಅವ್ರಿಗೆ ತರಬೇತಿ ಮುಗಿಸ್ಕೊಬಿಡ್ಬೋದು, ತರಬೇತಿನ ಪಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಆಲ್ರೆಡಿ ಅನುಭವ ಇತ್ತು ಅಂದ್ರೆ ಸ್ಥಳೀಯ ಪಶುವೈದ್ಯರಿಂದ ಒಂದು ಅನುಭವ ಪ್ರಮಾಣ ಪತ್ರವನ್ನು ಕೂಡ ಪಡ್ಕೋಬಹುದು. ಅವ್ರಿಗೆ ಗೊತ್ತಿರುತ್ತೆ ಅವ್ರ ಹತ್ರ ಎಲ್ಲ ನಮ್ಮಲ್ಲಿ ಇರುತ್ತೆ, ಅವ್ರ ಹತ್ರ ಏನೇನು ಜಾನುವಾರುಗಳಿದಾವೆ ಅಂತಕ್ಕಂಥ ಡೀಟೇಲ್ಸ್ ಎಲ್ಲ ಇರುತ್ತೆ. ಆ ಒಂದು ಬೇಸಿಸ್ ಮೇಲೆ ಸ್ಥಳೀಯ ಪಶುವೈದ್ಯರು ಕೂಡ ಅದನ್ನ ಒಂದು ಪ್ರಮಾಣ ಪತ್ರವನ್ನು ಅನುಭವ ಇದೆ ಅಂತ ನೀಡಬಹುದು. ಮತ್ತೆ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯೋಜನಾ ವರದಿ, ಪ್ರಾಜೆಕ್ಟ್ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಲಕ್ಷಾನು ಗಟ್ಟಲೆ ಇರ್ತಕ್ಕಂಥ, ಕೋಟಿ ಗಟ್ಟಲೆ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರೋದ್ರಿಂದ ಆ ಪ್ರಾಜೆಕ್ಟ್ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಅವರು ಎಲ್ಲಾ ತರಹದ ಒಂದು ವಿವರವನ್ನ ಕೊಡ್ತಾರೆ. ಸೊ ಏನ್ ಪ್ರಾಜೆಕ್ಟ್ ಅದು, ಎಷ್ಟು ಮಾಡ್ತಾರೆ, ಎಷ್ಟು ಅದರಲ್ಲಿ ಜಾನುವಾರುಗಳನ್ನ ಮೇಂಟೈನ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಏನ್ ಕಾಸ್ಟ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಕಾಸ್ಟ್ ಏನ್ ಬರುತ್ತೆ, ಪ್ರತಿಯೊಂದು ಇರುತ್ತೆ. ಆ ಒಂದು ಯೋಜನಾ ವರದಿಯನ್ನ ಅವರು ಒಂದು ಸ್ಥಳೀಯ ಪಶುವೈದ್ಯರಿಂದನೋ ಅಥವಾ ಯಾವ್ದಾದ್ರು ಪಶುವೈದ್ಯರಿಂದ ತಯಾರಿಸಿ ಅದನ್ನ ಸಲ್ಲಿಸಬೇಕಾಗತ್ತೆ. ಅದನ್ನ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತೀವಿ, DPR ಅಂತ, ವಿಸ್ತೃತ ಯೋಜನಾ ವರದಿ ಅಂತ. ಅದ್ರಲ್ಲಿ ಎಲ್ಲ ಖರ್ಚು ವೆಚ್ಚಗಳದ್ದು, ನಷ್ಟಗಳದ್ದು, ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಅದು ಒಂದು ಪಶುವೈದ್ಯರಿಂದ ಪಡೆದು ಅವರು ಸಲ್ಲಿಸಬೇಕಾಗತ್ತೆ. ಯಾವ ಚಟುವಟಿಕೆ ಮಾಡ್ತಾರೋ ಆ ಚಟುವಟಿಕೆಗೆ ನಿರ್ದಿಷ್ಟವಾಗಿ, ಈಗ ನನ್ನ ಹತ್ರ ಒಂದು ಶೆಡ್ ಇದೆ,
ಆ ಶೆಡ್ ಇದ್ರೆ ಬೇಡ, ಒಂದು 3 ಶೆಡ್ ಬೇಕಾಗುತ್ತೆ ಅಂದ್ರೆ 1 ಶೆಡ್ ನನಗೆ ಬೇಡ ಅಂತ ಹೇಳಿ ಪ್ರಾಜೆಕ್ಟ್ ನಲ್ಲೇ ಅದನ್ನ ಅವರು ಮೆನ್ಷನ್ ಮಾಡಿ 2 ಶೆಡ್ ಮಾತ್ರ ಸಾಕು ಅಂತ ರಿಪೋರ್ಟ್ ಮಾಡಿಸಬಹುದು. ಮತ್ತೆ ಕೆಲವೆಲ್ಲ ಸೌಕರ್ಯ ಆಲ್ರೆಡಿ ಇರಬಹುದು, ಆ ಸೌಲಭ್ಯಗಳನ್ನ ಹೊರತುಪಡಿಸಿ ಅವರು ರಿಪೋರ್ಟ್ ಮಾಡಿಸಬಹುದು. ಸೊ ಏನಿಲ್ಲ ಅಂದ್ರೆ ಹೊಸದಾಗಿ ಎಲ್ಲ ಸೌಲಭ್ಯಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಅವರು ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ. ಅದಾದ್ಮೇಲೆ ಅವ್ರು ಎಲ್ಲಿ ಮಾಡ್ತಾರೆ ಚಟುವಟಿಕೆ, ಆ ಯೋಜನಾ ಸ್ಥಳದ ಪ್ರಾಜೆಕ್ಟ್ ಸೈಟ್ ಅಂತ ಇಲ್ಲ, ಸೊ ಆ ಯೋಜನಾ ಸ್ಥಳದ GPS ಫೋಟೋ ಅಂತ ಸುಮಾರು ಗೊತ್ತಿರುತ್ತೆ, ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಫೋಟೋ ತಗೊಂಡ್ರೆ ಅಲ್ಲಿ ಯಾವ ಪ್ರದೇಶದ್ದು ಅಕ್ಷಾಂಶ ರೇಖಾಂಶದ್ದು ಏನು ವಿವರಗಳಿರುತ್ತೆ ಅದರ ಸಮೇತ ಬರುತ್ತೆ, ನಮ್ಮ ಕೋಆರ್ಡಿನೇಟ್ ಸಮೇತ. ಆ GPS ಫೋಟೋ ಯಾವ ಸ್ಥಳ ಅಂತ ನಿಖರವಾಗಿ ಗೊತ್ತಾಗುತ್ತೆ ಅದು. ಮತ್ತೆ ನಾನು ಆಗ್ಲೇ ಹೇಳಿದೆ, ಅನುಭವ ಇದೆ, ಅನುಭವ ಪ್ರಮಾಣ ಪತ್ರ ಕೂಡ ಪಡಿಬೇಕು ಅವರು. ಆಮೇಲೆ ಫಲಾನುಭವಿ ವಂತಿಗೆ ಕೊಡಬೇಕಾಗತ್ತೆ ಎಂದೆ, 10% ಆ ಫಲಾನುಭವಿ ವಂತಿಗೆನ ಅವರು ಕೊಡ್ತೀವಿ ನಾವು ಅಂತ ಹೇಳಿ ಒಂದು ಸ್ವಯಂ ಘೋಷಣಾ ಪತ್ರವನ್ನ ನೀಡಬೇಕಾಗತ್ತೆ, ಅಂಡರ್ಟೇಕಿಂಗ್ ನೀಡಬೇಕಾಗುತ್ತೆ. ಅದೇ ನೀವಾಗಲೇ ಏನು 10% ಅಂತ ಹೇಳಿದ್ರು ಅದನ್ನ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿ. ಹೌದೌದು, ಅದು ನೀಡಬೇಕಾಗತ್ತೆ. ಅದಾದ್ಮೇಲೆ ಈಗ ಬ್ಯಾಂಕ್ ನಿಂದ ಸಾಲ ಪಡಿತಾ ಇದ್ರೆ ಅವರು ಕೂಡ ಬ್ಯಾಂಕ್ ನ ಒಂದು ವ್ಯವಸ್ಥಾಪಕರಿಂದ ಸಾಲ ಮಂಜೂರಾತಿ ಪತ್ರವನ್ನು ಕೂಡ ಅವರು ಒದಗಿಸಬೇಕಾಗತ್ತೆ. ಇದು ಯಾಕಂದ್ರೆ 40% ಸಾಲದ ಮೇಲೆನೆ ಅವರು ಅವಲಂಬಿತ ಆಗಿರೋದ್ರಿಂದ ಸೊ ಸಾಲ ಮಂಜೂರಾತಿ ಪತ್ರ ಕೂಡ ಅವರು ನೀಡಬೇಕಾಗತ್ತೆ. ಒಂದ್ ವೇಳೆ ಅವ್ರ ಸ್ವಂತ ಬಂಡವಾಳ ಏನಾರ ಹೂಡ್ತಾ ಇದ್ರೆ ಅವಾಗ್ಲೂ ಕೂಡ ಅವರು ಬ್ಯಾಂಕ್ ಗ್ಯಾರಂಟಿ ಕೊಡಬೇಕಾಗತ್ತೆ. ಸ್ವಂತ ಬಂಡವಾಳ ಇದೆ, ನನಗೆ ಶಕ್ತಿ ಇದೆ, ನಾನು ಹಾಕಿ ಮಾಡ್ತೀನಿ ಅಂದ್ರೆ ಮಾಡಬಹುದು, ಬಟ್ ಅದಕ್ಕೆ ಬ್ಯಾಂಕ್ ಗ್ಯಾರಂಟಿ ಅಂತ ಕೊಡ್ತಾರೆ. ತಮಗೆ ಗೊತ್ತಿರಬಹುದು, ಬ್ಯಾಂಕ್ ಈಗ ನಿಮ್ಮ ಹತ್ರ ಏನ್ ದುಡ್ಡಿದೆ, ಈಗ 40-50 ಲಕ್ಷ ನಿಮ್ಮ ಹತ್ರನೇ ದುಡ್ಡಿದೆ, ಸೊ ಆ ದುಡ್ಡನ್ನ ಅವರು ಫಿಕ್ಸೆಡ್ ಡೆಪಾಸಿಟ್ ಮತ್ತೊಂದು ಏನೋ ಮಾಡ್ಕೊಂಡು ಅದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಬ್ಯಾಂಕ್ ಗ್ಯಾರಂಟಿ ಅಂತ ಕೊಡ್ತಾರೆ ಬ್ಯಾಂಕ್ಗೆ ಹೋದ್ರೆ. ಸೊ ಅಂದ್ರೆ ಬ್ಯಾಂಕ್ ನಿಮ್ ಪರವಾಗಿ ಗ್ಯಾರಂಟಿ ಕೊಡುತ್ತೆ, ಯಾಕಂದ್ರೆ ನಿಮ್ಮ ಹಣನ ಅದು ಇಟ್ಕೊಂಡಿರುತ್ತೆ, ನಿಮ್ಮ ಸೆಕ್ಯೂರಿಟಿ ಅವ್ರ ಹತ್ರ ಇರುತ್ತೆ. ಸೊ ಇವರು ಏನು ಒಂದು 3 ವರ್ಷ 5 ವರ್ಷ ಅವಧಿಗೆ ಏನಿರುತ್ತೆ ಆ ವರ್ಷದ ಅವಧಿಗೆ ಅವರು ಗ್ಯಾರಂಟಿ ಕೊಡ್ತಾರೆ. ಸೊ ಆ ಒಂದು ಆಧಾರದ ಮೇಲೆ ಕೂಡ ಪ್ರಾಜೆಕ್ಟ್ ಅನ್ನ ಅಥವಾ ಯೋಜನೆಯನ್ನ ಮಂಜೂರಾತಿ ಮಾಡ್ತಾರೆ. ಇದೆಲ್ಲ ನಾನು ಹೇಳಿದೆ. ಈಗ ಆಸಕ್ತ ವ್ಯಕ್ತಿಗಳು ಮಾಡಬಂಗಿದ್ರೆ, ಕಂಪನಿಗಳು ಸಂಘಗಳು ಇವೆಲ್ಲ ಮಾಡಬೇಕು ಅಂತಿದ್ರೆ ಅದರಲ್ಲೂ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಕಂಪನಿಗಳು ಅವ್ರುಗಳು ಇನ್ನೊಂದು 3 ದಾಖಲಾತಿ ಹೆಚ್ಚಾಗಿ ಕೊಡಬೇಕಾಗುತ್ತೆ. ಅದೇನಂದ್ರೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಕಂಪನಿ ನೋಂದಣಿ ಆಗಿರುತ್ತಲ್ಲ ಅದನ್ನ ಕೊಡಬೇಕಾಗುತ್ತೆ, GST ಸರ್ಟಿಫಿಕೇಟ್ ಅಂತ ಬರುತ್ತೆ ಅದನ್ನ ಕೊಡಬೇಕಾಗುತ್ತೆ, ಮತ್ತೆ ಕಳೆದ 3 ವರ್ಷದ ಆಡಿಟ್ ರಿಪೋರ್ಟ್ ಕೊಡಬೇಕು, ಮತ್ತೆ ಆದಾಯ ತೆರಿಗೆ ರಿಟರ್ನ್ಸ್ IT ರಿಟರ್ನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡಬೇಕಾಗುತ್ತೆ. ಇದಿಷ್ಟನ್ನ ಅವರು ಸಲ್ಲಿಸಬೇಕಾಗುತ್ತೆ. ಇವನ್ ಇಂಡಿವಿಜುವಲ್ಸ್ ಯಾರಾದ್ರೂ ವ್ಯಕ್ತಿಗಳು ಕೂಡ ಅವರು IT ರಿಟರ್ನ್ಸ್ ಅನ್ನ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸ್ತಾ ಇದ್ರೆ ಅದನ್ನ ಅವರು ಕೂಡ ಕೊಡಬೇಕಾಗುತ್ತೆ. ಇದಿಷ್ಟು ದಾಖಲಾತಿಗಳು ಕೂಡ ಬಹಳ ಮುಖ್ಯ. ಅರ್ಜಿನ ಆನ್ಲೈನ್ ಸಲ್ಲಿಸಬೇಕಾಗತ್ತೆ. ಅದನ್ನ ಬಂದು ಆನ್ಲೈನ್ ಸಲ್ಲಿಸಕ್ಕಂತ ಒಂದು ವಿಳಾಸ ಏನಂದ್ರೆ www.udyamimittra.in ಅಂತ. www.udyamimitra ಸ್ಪೆಲ್ಲಿಂಗ್ ಒಂದ್ಸರಿ ಹೇಳ್ಬಿಡಿ ಸರ್. UDYAMIMITRA.in ಈ ಒಂದು ಪೋರ್ಟಲ್ ನಲ್ಲಿ ಅವರ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನ ಸಲ್ಲಿಸಿದ ನಂತರ ಅದನ್ನ ಪರಿಶೀಲನೆ ಮಾಡಿ ಯೋಜನೆಗೆ ಮಂಜೂರಾತಿಯನ್ನ ನೀಡತಕ್ಕಂಥದ್ದು ಹೇಗೆ? ಅರ್ಜಿ ಸಲ್ಲಿಸಬೇಕಾದ್ರೆ ಅವರು ಒಂದು ಅರ್ಜಿದಾರರ ಎಲ್ಲ ಒಂದು ವಿವರಗಳು ನೀಡಬೇಕಾಗತ್ತೆ. ಅವರ ವಿಳಾಸ, ಹೆಸರು, ತಂದೆ ಹೆಸರು ಎಲ್ಲ ಈ ತರ ಪ್ರತಿಯೊಂದು ನೀಡಬೇಕಾಗತ್ತೆ, ಆಧಾರ್ ಸಂಖ್ಯೆ ಎಲ್ಲಾನು. ಆಮೇಲೆ ಅದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಅವ್ರು ಏನು ಯೋಜನೆ ತಗೊಳ್ತಾ ಇದ್ದಾರೆ ಎಲ್ಲ ವಿವರಗಳನ್ನ, ಯಾವ ತರದ ಯೋಜನೆ, ಎಷ್ಟು ವೆಚ್ಚ, ಅದು ನಿಮ್ಮ ಶೇರ್ ಏನಿದೆ, ನಿಮ್ಮ ಫಲಾನುಭವಿಕೆ ಏನಿದೆ, ಸಾಲ ತಗೊಳ್ತಾ ಇದ್ದೀರಾ, ಸ್ವಂತ ಬಂಡವಾಳ ಹಾಕ್ತೀರಾ ಎಲ್ಲ ನೀಡಬೇಕಾಗತ್ತೆ. ಆಮೇಲೆ ಅವರ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆ ಎಲ್ಲ ವಿವರಗಳು ನೀಡಬೇಕಾಗತ್ತೆ. ಆಮೇಲೆ ನಾನು ಏನ್ ಹೇಳಿದೆ ಇದುವರೆಗೂ ಒಂದು 8-10 ದಾಖಲಾತಿಗಳು ಎಲ್ಲನ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ನಲ್ಲಿ ಎಲ್ಲ ಒಂದಾದ ನಂತರ ಒಂದು ಅದೇ ಎಲ್ಲವನ್ನ ತಗೊಳುತ್ತೆ. ಸೊ ತಗೊಂಡು ಅದು ಮಾಡ್ತಕ್ಕಂತ ಒಂದು ವಿಧಾನ. ಅದಾದ ನಂತರ ಇದನ್ನ ಹೇಗಾಗುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಅರ್ಜಿ ನೀವು ಸಲ್ಲಿಸ್ತಾ ಇದ್ದಾಗೇನೆ ಆನ್ಲೈನ್ ನಲ್ಲಿ ಅದು ನಮ್ಮ ರಾಜ್ಯ ಮಟ್ಟದ ಒಂದು ಸಮಿತಿ ಇರುತ್ತೆ. ಆ ಸಮಿತಿ ಸ್ಟೇಟ್ ಲೆವೆಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಲ್ಲಿಗೆ ಹೋಗುತ್ತೆ. ಅವ್ರು ಅದನ್ನ ಕಂಪ್ಲೀಟ್ ಅವರ ಅರ್ಜಿಯನ್ನೆಲ್ಲ ಪರಿಶೀಲಿಸಿ ಎಲ್ಲಾ ದಾಖಲಾತಿಗಳು ಸರಿ ಇದ್ರೆ ಅದನ್ನ ಅವರು ಬ್ಯಾಂಕರ್ಸ್ ಪೋರ್ಟಲ್ ಕಳಿಸ್ತಾರೆ. ಅಂದ್ರೆ ಸಂಬಂಧಪಟ್ಟ ಒಂದು ಬ್ಯಾಂಕ್ ಏನಿರುತ್ತೆ ಆ ಬ್ಯಾಂಕ್ ಒಂದು ಪೋರ್ಟಲ್ಗೆ ಹೋಗುತ್ತೆ. ಸೊ ಅವರು ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇವರು ಮೊದಲೇ ಹೋಗಿ ಮಾತಾಡಿರ್ತಾರೆ. ಹಾಗಾಗಿ ಅವರು ಸಾಲ ಮಂಜೂರಾತಿ ಪತ್ರವನ್ನ ಅವರು ಅಪ್ಲೋಡ್ ಮಾಡ್ತಾರೆ. ಅಂದ್ರೆ ಇವ್ರು ನಾವು ಸಾಲ ಕೊಡೋದಕ್ಕೆ ಒಪ್ಕೊಂಡಿದೀವಿ ಅಂತ ಮಂಜೂರಾತಿ ಪತ್ರ ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ಅದೇನ್ ಮಾಡುತ್ತೆ, ಮತ್ತೆ ಸ್ಟೇಟ್ ಲೆವೆಲ್ ಕಮಿಟಿಗೆ ಬರುತ್ತೆ, ಸ್ಟೇಟ್ ಲೆವೆಲ್ ಎಕ್ಸಿಕ್ಯೂಟಿವ್ ಕಮಿಟಿಗೆ ಬರುತ್ತೆ. ಅವರು ಸಾಲ ಮಂಜೂರಾತಿ ಪತ್ರ ಅಪ್ಲೋಡ್ ಮಾಡಿದ್ರೆ ಅಥವಾ ಬ್ಯಾಂಕ್ ಗ್ಯಾರಂಟಿ ಇದ್ರೆ ಬ್ಯಾಂಕ್ ಗ್ಯಾರಂಟಿನ ಅಪ್ಲೋಡ್ ಮಾಡಿದ್ರೆ ಆವಾಗ ಮತ್ತೆ ಅದನ್ನ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ದಾಖಲಾತಿಗಳು ಸರಿ ಇದ್ರೆ ಅಲ್ಲೊಂದು ಕಮಿಟಿ ಮುಂದೆ ಇಟ್ಟು ಅದನ್ನ ಪಾಸ್ ಮಾಡ್ತಾರೆ. ಸೊ ಎಲ್ಲ ಸರಿ ಇತ್ತು ಅಂತಂದ್ರೆ ನಮ್ಮ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಅದು ಪಾಸ್ ಆಗುತ್ತೆ. ಪಾಸ್ ಆಗ್ಬಿಟ್ಟು ಇವ್ರದ್ದು ಸರಿ ಯೋಗ್ಯ ಇದ್ದಾರೆ ಯೋಜನೆಯನ್ನ ತಗೊಳ್ಳಿಕ್ಕೆ ಅಂತ ಹೇಳಿ ಅದನ್ನ ಸೆಂಟ್ರಲ್ ಕಮಿಟಿಗೆ, ಕೇಂದ್ರ ಸಮಿತಿಗೆ ಕಳಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ಏನಾಗಿರುತ್ತೆ, ಇಲ್ಲಿ ಸ್ಥಳೀಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ, ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಅವರ ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿರುತ್ತೆ. ಈ ಒಂದು ವ್ಯಕ್ತಿ ಇದಾರಾ, ಅವ್ರಿಗೆ ಜಮೀನ್ ಇದೆಯಾ,
ಅವರು ಒದಗಿಸ್ತಕ್ಕಂಥ ದಾಖಲಾತಿಗಳೆಲ್ಲ ಸರಿ ಇದೆಯಾ ಅಂತ ಹೇಳಿ, ಯಾಕಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಕೊಟ್ಟಿರ್ತಾರೆ, ಯಾರಿಗೂ ಅವ್ರು ಸಬ್ಮಿಟ್ ಮಾಡಿರಲ್ಲ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ವರದಿ ಕೂಡ ಕೊಟ್ಟಿರ್ತಾರೆ. ಆ ವರದಿ ಕೊಟ್ಟ ನಂತರ ರಾಜ್ಯ ಮಟ್ಟದ ಸಮಿತಿಯಿಂದ ಅದು ಪಾಸ್ ಆಗಿ ಮುಂದೆ ಹೋಗುತ್ತೆ. ರಾಜ್ಯ ಮಟ್ಟದ ಸಮಿತಿ ಆದ್ಮೇಲೆ ಕೇಂದ್ರ ಸಮಿತಿಗೆ ಹೋಗುತ್ತೆ. ಅಲ್ಲಿ ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಕಮಿಟಿ ಅಂತ ಇರುತ್ತೆ. ಅಲ್ಲಿ ಸರ್ಕಾರದ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಆ ಒಂದು ಸಮಿತಿ ಇರುತ್ತೆ. ಅವರು ಏನ್ ಮಾಡ್ತಾರೆ, ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರಾಜ್ಯ ಮಟ್ಟದ ಸಮಿತಿಯ ಒಂದು ಶಿಫಾರಸನ್ನು ಕೂಡ ಪರಿಗಣಿಸಿ ಅವರು ಒಂದು ಯೋಜನೆಗೆ ಮಂಜೂರಾತಿಯನ್ನ ನೀಡ್ತಾರೆ. ಆ ಯೋಜನೆಗೆ ಮಂಜೂರಾತಿ ನೀಡ್ತಂತ ಹೇಳಿದ್ರೆ ಅವರು ತಕ್ಷಣನೇ ಅದು ಮತ್ತೆ ರಾಜ್ಯ ಮಟ್ಟಕ್ಕೆ ಬಂದು ಫಲಾನುಭವಿಗೆ, ಬ್ಯಾಂಕಿಗೆ ಎಲ್ಲ ವಿಷಯವನ್ನ ತಿಳಿಸ್ತಾರೆ. ಮೇಲ್ ಮುಖಾಂತರ ಆಗ್ಬೋದು, ಮತ್ತೆ ಆನ್ಲೈನ್ ನಲ್ಲೇ ಎಲ್ಲ ಇರೋದ್ರಿಂದ ಇದು ಆನ್ಲೈನ್ ನಲ್ಲಿ ಪ್ರತಿ ಒಂದು ಸ್ಟೇಜ್ ಅವರೇ ಒಂದು ವೆರಿಫೈ ಮಾಡ್ಕೋಬಹುದು. ಲಾಗಿನ್ ಆಗ್ಬಿಟ್ಟು ಪ್ರತಿ ಸಲ ಏನು ಈ ಸಲ ಒಂದು ಎಲ್ಲಿಗೆ ಹೋಯ್ತು, ಯಾವ ಸ್ಟೇಜ್ಗೆ ಹೋಯ್ತು, ಸ್ಯಾಂಕ್ಷನ್ ಆಯ್ತಾ ಇಲ್ವಾ, ರಿಜೆಕ್ಟ್ ಆಗಿದೆ, ಏನಕ್ಕಾಗಿದೆ, ಕಾರಣ ಏನು, ಎಲ್ಲ ಆನ್ಲೈನ್ ನಲ್ಲೇ ಬರ್ತಿರುತ್ತೆ. ಯಾವ ಮಧ್ಯವರ್ತಿಗಳ ಒಂದು ಇದು ಹಾವಳಿ ಕೂಡ ಇಲ್ಲ. ಯಾರು ಅವರು ತೊಂದರೆ ಕೊಡ್ತಾರೆ ಅಂತಕ್ಕಂಥ ಹೇಳ್ತಕ್ಕಂಥದ್ದಿಲ್ಲ. ಎಲ್ಲ ಆನ್ಲೈನ್ ನಲ್ಲಿ ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನೀಡತಕ್ಕಂಥ ಆರ್ಥಿಕ ಸೌಲಭ್ಯಗಳೇನಿರುತ್ತೋ ಅದನ್ನ ಎಲ್ಲೆಲ್ಲಿ ಬಳಕೆಯನ್ನ ಮಾಡಬಹುದು? ಒಂದು ಬಹಳ ಮುಖ್ಯವಾದ ವಿಷಯ ಏನಂತಂದ್ರೆ, ಅವರು ಇದನ್ನ ಈ ಘಟಕ ಸ್ಥಾಪನೆ ಮಾಡೋದಕ್ಕೆ ಪ್ರಾರಂಭದಲ್ಲಿ ಏನ್ ಬೇಕಾಗುತ್ತೆ ಅದಕ್ಕೆ ಮಾತ್ರ ನೀಡಲಾಗುತ್ತೆ. ಮತ್ತೆ ಅದಕ್ಕೆ ಆವರ್ತಕ ವೆಚ್ಚಗಳು, ರಿಕರಿಂಗ್ ಕಾಸ್ಟ್ ಅಂತ ಏನ್ ಹೇಳ್ತೀವಿ, ಪದೇ ಪದೇ ಬರ್ತಾ ಇರುತ್ತೆ, ಬಾಡಿಗೆ, ಕರೆಂಟ್ ಬಿಲ್ಲು, ಮೇವು, ಪಶು ಆಹಾರ, ಅದಕ್ಕೆ ಹಾಕತಕ್ಕಂಥದ್ದು ಅಂತದಕ್ಕೆ ಕೊಡಲ್ಲ. ವರ್ಕಿಂಗ್ ಕ್ಯಾಪಿಟಲ್, ದುಡಿಯೋ ಬಂಡವಾಳ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕೊಡಲ್ಲ. ಬಟ್ ಆ ಘಟಕ ಸ್ಥಾಪನೆ ಏನ್ ಬರುತ್ತೆ ಅಂತದಕ್ಕೆಲ್ಲ ಕೊಡ್ತೀವಿ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಅವರು ಒಂದು ಶೆಡ್ಗಳು ಮಾಡೋದಕ್ಕಾಗ್ಬೋದು, ಉಪಕರಣಗಳನ್ನ ತಗೊಳ್ಳೋದಕ್ಕಾಗ್ಬೋದು, ಯಂತ್ರ ಸಲಕರಣೆಗಳನ್ನ ತಗೊಳ್ಳೋದಕ್ಕಾಗ್ಬೋದು, ಅದಕ್ಕೆ ಒಂದು ವಿದ್ಯುತ್ ಸಂಪರ್ಕ ಎಲ್ಲ ಪಡೆಯುವಂತದಕ್ಕಾಗ್ಬೋದು. ಈ ತರ ಎಲ್ಲ ಒಂದು ನೀರಿನ ಸೌಲಭ್ಯ ಅವರೇ ಮಾಡ್ಕೊಂಡಿರ್ಬೇಕು. ಈ ತರ ಏನು ಉಪಕರಣಗಳು, ಸಲಕರಣೆಗಳು, ಶೆಡ್ಗಳ ನಿರ್ಮಾಣ ಆಗ್ಬೋದು, ಈ ತರ ಎಲ್ಲ ಸುಮಾರು ಕೆಲವುದಕ್ಕೆಲ್ಲ ಸಾಕಷ್ಟು ಸಲಕರಣೆ ಬೇಕಾಗುತ್ತೆ, ಮೆಷಿನರೀಸ್ ಬೇಕಾಗುತ್ತೆ, ಪ್ಯಾಕಿಂಗ್ ಮೆಷಿನ್, ಈ ತರ ಎಲ್ಲ ಬೇಕಾಗುತ್ತೆ. ಇದೆಲ್ಲನೂ ಎಲ್ಲದಕ್ಕೂ ಪ್ರಾವಿಷನ್ ಇರುತ್ತೆ. ಪದೇ ಪದೇ ಬರ್ತಕ್ಕಂಥ ವರ್ಕಿಂಗ್ ಕ್ಯಾಪಿಟಲ್, ದುಡಿಯೋ ಬಂಡವಾಳಕ್ಕೆ ಮಾತ್ರ ಇದರಲ್ಲಿ ಒಂದು ಅವಕಾಶ ಇರೋದಿಲ್ಲ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕಿಂತ ಮೊದಲು ಏನೆಲ್ಲ ಪೂರ್ವಭಾವಿ ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ? ಪೂರ್ವ ತಯಾರಿ ಅಂದ್ರೆ, ಮೊದಲು ನಾನು ಯಾವ ಘಟಕ ಮಾಡ್ತೀನಿ ಅಂತ ಅವ್ರು ಕರೆಕ್ಟ್ ಆಗಿ ಸ್ಪಷ್ಟತೆ ಇರಬೇಕು. ಸ್ಪಷ್ಟತೆ ಆದ್ಮೇಲೆ ಅದಕ್ಕೆ ಬೇಕಾದ ಜಮೀನ್ ಇದೆಯಾ ನನ್ನ ಹತ್ರ, ಮೇವು ಬೆಳೆ ಬೇಕಿದ್ರೆ ಮೇವು ಬೆಳೆದಕ್ಕಿದೆಯಾ, ಶೆಡ್ ನಿರ್ಮಾಣ ಮಾಡ್ಕೊಳ್ಳೋಕೆ ಮಿನಿಮಮ್ ಏನ್ ಕನಿಷ್ಠ ಬೇಕು ಜಮೀನ್ ಇದೆಯಾ ಅಂತ ನೋಡ್ಕೋಬೇಕು. ಮತ್ತೆ ಅದಕ್ಕಿಂತ ಒಂದು ಬಹಳ ಮುಖ್ಯ ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಸರ್ ನಮ್ಮಲ್ಲಿ ಇದೆಯಾ. ಅದಕ್ಕೆ ನಾನು ದೇಶಿ ಕೋಳಿ ಇದು ಮಾಡ್ತೀನಿ, ನಾಟಿ ಕೋಳಿದಂದ್ರೆ ಆ ತಗೊಳ್ಳುವಂತ ಜನ ನಾನು ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು, ಅದನ್ನ ಹೆಂಗ್ ಮಾರ್ಕೆಟ್ ಮಾಡಬೇಕು, ಮಾರ್ಕೆಟ್ ವ್ಯವಸ್ಥೆ ಹೆಂಗ್ ನೋಡ್ಕೋಬೇಕು. ಯಾಕಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರು ಉತ್ಪಾದನೆ ಮಾಡ್ತಿರ್ತಾರೆ. ಸೊ ಮಾರ್ಕೆಟ್ ಇಲ್ಲದೆ ಅವ್ರು ಶುರು ಮಾಡ್ಬಿಟ್ರೆ ಅವ್ರಿಗೆ ಕಂಗಾಲಾಗೋ ಚಾನ್ಸಸ್ ಇರುತ್ತೆ. ಮಾಡ್ಕೋಬೇಕು. ಅದನ್ನ ಅನುಭವಸ್ಥರ ಹತ್ರ ಕೂತ್ಕೊಂಡು, ಸ್ಥಳೀಯ ಪಶು ರೈತರ ಹತ್ರ, ಈಗಾಗಲೇ ಪ್ರಗತಿಪರ ರೈತರಿದ್ರೆ ಅವ್ರ ಹತ್ರ ಕೂತು, ಈಗ ಇವ್ರ ತರ ಮಾಡಿರೋರು ಇರ್ತಾರೆ, ಕೂತು ಚರ್ಚೆ ಮಾಡಿ ಅವರು ಒಂದು ಆತ್ಮವಿಶ್ವಾಸನ ಪಡ್ಕೊಂಡು ನಂತರ ಅರ್ಜಿ ಹಾಕೋದಕ್ಕೆ ಮುಂದೆ ಬರಬೇಕು. ಬ್ಯಾಂಕ್ಗೆ ಅಪ್ರೋಚ್ ಮಾಡಬೇಕು. ಬ್ಯಾಂಕ್ನವ್ರನ್ನ ಸಂಪರ್ಕಿಸಿ, ಅವ್ರಿಗೆ ಆಲ್ರೆಡಿ ಖಾತೆ ಇರುತ್ತೆ, ಸಂಪರ್ಕಿಸಿ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಸಾಲ ಮಂಜೂರು ಮಾಡೋದನ್ನ ಇವರು ಖಚಿತ ಮಾಡಿಕೊಂಡು ತದನಂತರ ಅವರು ಒಂದು ಅರ್ಜಿ ಹಾಕೋದಕ್ಕೆ ಮುಂದೆ ಬರಬೇಕು. ಮತ್ತೆ ಅದಕ್ಕೂ ಮುಂಚೆ ಅನುಭವ ಅಥವಾ ತರಬೇತಿ, ಅನುಭವ ಇದ್ರೆ ಓಕೆ ಸರಿ, ಇಲ್ಲ ಅಂದ್ರೆ ತರಬೇತಿಯನ್ನ ಪಡ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ಅವರು ಮಾಡ್ಕೋಬೇಕಾಗತ್ತೆ. ಇದು ಅವರು ಮಾಡ್ಕೋಬೇಕಾದಂತ ಪೂರ್ವ ತಯಾರಿ. ಈ ಒಂದು ಯೋಜನೆಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ಈ ದೂರವಾಣಿ ಮುಖಾಂತರ ನಮ್ಮ ಕಚೇರಿಗೆ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 0817 ಎಸ್ಟಿಡಿ ಕೋಡ್ ಸಂಖ್ಯೆ, ಇದು ಐಎಸ್ಟಿಡಿ ಕೋಡ್ ಸಂಖ್ಯೆ 08172. ಅದಾದ ನಂತರ ದೂರವಾಣಿ ಸಂಖ್ಯೆ 268033. ಇನ್ನೊಮ್ಮೆ ಹೇಳಿ. 268033. ಇದ್ರ ಜೊತೆಗೆ ಏನಂದ್ರೆ ಅವರು ನಮ್ಮ ಜಿಲ್ಲಾ ಮಟ್ಟದ ಕಚೇರಿ ಆಗ್ಬೋದು, ಸ್ಥಳೀಯ ಪಶುವೈದ್ಯಕೀಯ ಸಂಸ್ಥೆಗಳನ್ನಾಗ್ಬೋದು, ತಾಲೂಕು ಮಟ್ಟದ ಕಚೇರಿ ಆಗ್ಬೋದು, ಇವ್ರನ್ನೆಲ್ಲ ಕೂಡ ಸಂಪರ್ಕ ಮಾಡಬಹುದು. ಮಾಹಿತಿಯನ್ನ ತಮಗೆ ನೀಡ್ತಾರೆ. ಮತ್ತೆ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ಇದಕ್ಕೊಬ್ರು ಉಸ್ತುವಾರಿ ಅಧಿಕಾರಿ ಅಂತ ಮಾಡಿದೀವಿ, ನೋಡಲ್ ಆಫೀಸರ್ಸ್ ಅಂತ. ಸೊ ಅವ್ರುಗಳನ್ನ ಕೂಡ ಸಂಪರ್ಕ ಮಾಡಿದ್ರೆ ನಿಮ್ಗೆಲ್ಲ ತರಹದ ಮಾಹಿತಿಯನ್ನ ಅವರು ಕೊಡ್ತಾರೆ. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಷ್ಟ್ರೀಯ ಜಾನುವಾರು ಮಿಷನ್ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಈ ಕುರಿತಂತೆ ಹಾಸನದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಸುಂದರೇಶನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.